ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಲ್ಲಿ ಪಾಪ ಏನು ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡೋರೆ. ಅವರು ಸಹ ಅದಿತ್ತು ಮಾಂಗಲ್ಯ ಭಾಗ್ಯ ಇದರ ಬಗ್ಗೆ ಎಲ್ಲ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕಾ ಗಾಂಧಿ ಪಾಪ ಅವ್ರ ಕೈಲೊಂದು ಮೊಬೈಲ್ ಫೋನ್ ಇಟ್ಕೊಂಡವ್ರೆ ಪ್ರಿಯಾಂಕಾ ಗಾಂಧಿ. ಅದನ್ನು ನೋಡ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಕೆ ಹಾಕೊಂಡು ನಗ್ತಾವ್ರೆ. ಇಲ್ಲಿ ಈ ಫೋಟೋದಲ್ಲಿ ಕೇಕೆ ಹಾಕೊಂಡು ನಗ್ತಾವ್ರೆ. ಹೇಳ್ತಾ ಇರಬೇಕು, ಇದೆಲ್ಲ ಕತೆ ವರ್ಣನೆ ಮಾಡ್ತಾ ಇರಬೇಕು. ನಮ್ಮ ಡಿ ಕೆ ಶಿವಕುಮಾರ್ ಅವರು ನೋಡಿ ಯಾವ್ಯಾವ ರೀತಿ ನಮ್ಮ ಪೆನ್ ಡ್ರೈವ್ ರೆಡಿ ಮಾಡಿ ಇಡೀ ರಾಜ್ಯಕ್ಕೆ ಸರ್ಕ್ಯುಲೇಟ್ ಮಾಡೋರು ನೋಡಿ ಅಂತೇಳಿ ಅವ್ರಿಗೂ ಮೊಬೈಲ್ ಫೋನ್ ಕೊಟ್ಟು ತೋರಿಸ್ಕೊಂಡು ಕೂತವ್ರೆ. ಪ್ರಿಯಾಂಕಾ ಗಾಂಧಿಗೂ ಮೊಬೈಲ್ ಫೋನ್ ತೋರಿಸ್ತಾವ್ರೆ, ಎಂಜಾಯ್ ಮಾಡ್ತಾವ್ರೆ. ಅದು ನೋಡ್ಕೊಂಡು ಇಬ್ರು ನೀವು ಮಹಿಳೆಯರಿಗೆ ಗೌರವ ಕೊಡಲಿಕ್ಕೆ ಇದನ್ನು ರಿಲೀಸ್ ಮಾಡಿರೋದು. ಅವ್ರ ಕೈಲೂ ಇವತ್ತು ಹೇಳಿಕೆ ಹೇಳಿದ್ದಾರೆ. ಇದೊಂದು ಭಾಗ. ನಾನು ಮುಖ್ಯಮಂತ್ರಿಗೆ ಹೇಳ್ತಕ್ಕಂಥದ್ದು SITಯಿಂದ ಈ ಕ್ಯಾಸೆಟ್ ರಿಲೀಸ್ ಮಾಡ್ತಕ್ಕಂಥದ್ದು ಯಾರ್ಯಾರ ಪಾತ್ರ ಇದೆ. ಈ ಕಾರ್ತಿಕ್ನ ಒಂದು ಜೀವನದಲ್ಲಿ ಏನೇನು ನಡೆದಿದೆ ಅವನಿಂದ ಇದು ಹೆಂಗೆ ಪ್ರಾರಂಭ ಆಯಿತು, ಯಾವ ಕಾರಣಕ್ಕೆ ಇವೆಲ್ಲ ಪ್ರಾರಂಭ ಆಗಿದೆ ಅದನ್ನೂ ಒಳಗೊಂಡಂತೆ. ಅದು ಯಾವುದೋ ಹೆಣ್ಮಗಳದ್ದು ಬೇರೆ ಇದೆ ಅಂತದ್ದು, ಈಗ FIR ಬೇರೆ ಹರಿಸ್ಕೊಂಡಿದ್ದೀರಲ್ಲ ಒಂದು ಇದನ್ನು, ಇದೆಲ್ಲವನ್ನು ಒಳಗೊಂಡಂತೆ ಪ್ರಮುಖವಾಗಿ ನಿಮಗೆ ಏನಾದರೂ ರಾಜಕೀಯದಲ್ಲಿ ರಾಜಕೀಯ ನೀತಿ ಅಂತಕ್ಕಂಥದ್ದಿದ್ದರೆ ಇವತ್ತು ಇಲ್ಲ ಶಿವಕುಮಾರ್ಗೆ ಸಂಬಂಧವೇ ಇಲ್ಲ ಅಂತ ನೀವು ಹೇಳ್ಬೋದು. ಯಾರೋ ಕೊಟ್ಟವ್ರೆ ನಮಗೆ ಗೊತ್ತಿಲ್ಲ ಅಂತೇಳಿ. ದೇವರಾಜೇಗೌಡ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿರೋನು ಒಂದು ಭಾಗ. ಆ ಕಾರ್ತಿಕ್ ಕೊನೆಗೆ ರಕ್ಷಣೆಗೆ ಅವ್ರ ಹತ್ರಕ್ಕೆ ಹೋಗಿರೋನು. ನಂತರ ಕಾರ್ತಿಕ್ ಅವ್ರ ಹತ್ರಕ್ಕೆ ಹೋದಾಗ ವಕೀಲರ ಹತ್ರ ಏನೇನು ಘಟನೆ ನಡೆದಿದೆ ಅಂತಕ್ಕಂಥದ್ದನ್ನ ವಕೀಲರ ಮುಂದೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಅದನ್ನು ವಕೀಲರು ಇವತ್ತು ಸಾರ್ವಜನಿಕವಾಗಿ ಹೇಳಿದ್ದಾರೆ. ಅವರೇ ನಮ್ಮ ಪರವಾಗಿದ್ದವರಲ್ಲ ವಕೀಲರು. ರೇವಣ್ಣ ಅವ್ರ ಕುಟುಂಬದ ವಿರುದ್ಧ ನಿರಂತರವಾಗಿ ಎಲೆಕ್ಷನ್ನಲ್ಲಿ ಅರ್ಜಿ ಹಾಕಿದ ಮೇಲೆ ನಡೆಸ್ಕೊಂಡು ಬಂದಿರೋರು ಹೋರಾಟನ. ಅವರ ಮುಂದೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿರೋದು ಅದು ಹೇಳಿದ್ದಾರೆ ದೇವರಾಜೇಗೌಡರು. ಕಾರ್ತಿಕ್ ಬಂದು ನನ್ನ ಮುಂದೆ ಏನು ಹೇಳ್ದ, DK ಶಿವಕುಮಾರ್ ಇವರೆಲ್ಲ ಇದನ್ನು ಯಾವಾಗ ಉಪಯೋಗ ಮಾಡ್ಕೋತೀವಿ ಅಂತ ಹೇಳಿ ಈ ಕೆಲಸ ಏನು ಮಾಡಿದ್ದಾರೆ. ನಿಮಗೆ ಏನಾದರೂ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕನಿಷ್ಠ ಆ ಅಧಿಕಾರದ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥದ್ದೇನಿದೆ ಅವನು ನೋಡ್ತಾನೆ. ನಾವು ಅವ್ರನ್ನ ನಂಬಿದಿರೋದು, ಭಗವಂತನ ನಂಬೆ ನಾವು ರಾಜಕೀಯ ಮಾಡಿರೋದು. ನಾನು ಒಂದು ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ, ನಿಮಗೆ ನೈತಿಕತೆ ಅನ್ನೋದಿದ್ರೆ ಇವತ್ತು ನಿಮ್ಮ ಉಪಮುಖ್ಯಮಂತ್ರಿಯನ್ನು ಡಿಸ್ಮಿಸ್ ಮಾಡ್ತಕ್ಕಂಥ ಕೆಲಸ ಮಾಡಿ. ನಾಡಿನ ಮಹಿಳೆಯರಿಗೆ ಗೌರವ ನಾನು ಯಾವ ರೀತಿ ತೋರಿಸಿದ್ದೇನೆ ಅಂತಕ್ಕಂಥದ್ದನ್ನು ಜನತೆ ಮುಂದೆ ಹೇಳಿ. ಇವತ್ತು ಇಂಥ ವ್ಯಕ್ತಿಗಳನ್ನು ನೀವು ಇಟ್ಕೊಂಡು ಮಹಿಳೆಯರಿಗೆ ನೀವು ಯಾವ ಗೌರವ ಕೊಡ್ತೀರಿ, ಯಾವ ರಕ್ಷಣೆ ಕೊಡ್ತೀರಿ? ನೀವು ಇಲ್ಲೇ ನೋಡಿದ್ನಲ್ಲ ಹುಬ್ಬಳ್ಳಿನಲ್ಲಿ ಆ ನೇಹಾ ಪ್ರಕರಣವನ್ನು ಯಾವ ರೀತಿ ಡಿಫೆಂಡ್ ಮಾಡ್ಕೊಂಡ್ರಿ ನೀವೆಲ್ಲ. ನೇಹಾ ಪ್ರಕರಣದಲ್ಲಿ ಇದೆಲ್ಲ ಇಲ್ಲಿ ನೋಡಿದ್ದೇವೆ. ಇವತ್ತು ಇಂಥ ವ್ಯಕ್ತಿಗಳ ಮುಖಾಂತರ ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ನೀವು ಗೌರವ ಕೊಡೋರ ಅಲ್ಲಿ ಇವತ್ತು ಇಷ್ಟೆಲ್ಲ ಮಾಡಿ 14ರಲ್ಲಿ 14 ಸ್ಥಾನಗಳು JDS BJP ಅಭ್ಯರ್ಥಿಗಳು ಇವತ್ತಲ್ಲಿ ಗೆಲ್ತಾ ಇದ್ದಾರೆ. ಅಲ್ಲಿ ನಿಮ್ಮ ಈ ಪೆನ್ ಡ್ರೈವ್ ವರ್ಕೌಟ್ ಆಗಿಲ್ಲ. ಅದಕ್ಕೀಗ ಯಥೇಚ್ಛವಾಗಿ ಹಣ ಖರ್ಚು ಮಾಡ್ಕೊಂಡು ಉತ್ತರ ಕರ್ನಾಟಕದ ಭಾಗದಲ್ಲಾದರೂ ಈ ಪೆನ್ ಡ್ರೈವ್ನ ಕತೆ ಕಟ್ಟಿ ಇಲ್ಲಾದರೂ ಒಂದು 4-5 ಸೀಟ್ ಗಿಟ್ಟಿಸ್ಕೊಳ್ಳೋಕ್ಕಾಯ್ತದ ಅಂತ ಈಗ ಹೊರಟಿದ್ದೀರಿ. ಅದಕ್ಕೋಸ್ಕರಲೇ ನಾನು ಉತ್ತರ ಕರ್ನಾಟಕದಲ್ಲೂ ಮುಂದಿನ 4 ದಿನ ಈ ಭಾಗದ ನನ್ನ ತಂದೆ ತಾಯಂದರ ವಿಶ್ವಾಸ ಗಳಿಸಿ ನಮ್ಮ BJPಯ ಮೈತ್ರಿಯ ಅಭ್ಯರ್ಥಿಗಳೇನಿದ್ದಾರೆ ಅವರು ಎಲ್ಲರನ್ನೂ ಗೆಲ್ಲಿಸ್ತಕ್ಕಂಥದ್ದಕ್ಕೆ ಮುಂದಿನ 4 ದಿನ ನನ್ನ ಶ್ರಮವನ್ನು ಹಾಕ್ತಾ ಇದ್ದೇನೆ. ಇದು ನಾಡಿನ ಮಹಿಳೆಯರಿಗೆ ಈ ಸರ್ಕಾರದಿಂದ ಯಾವುದೇ ರೀತಿಯ ನ್ಯಾಯ ದೊರಕಲ್ಲ. ನಿಮ್ಮ SIT ಇದು ಬಹುಶಃ
ಚುನಾವಣಾ ಫಲಿತಾಂಶ ಬರೋವರೆಗೆ ಇದಕ್ಕೆ ಕತೆ ನಿಮ್ಗಳ ಮುಖಾಂತರ ಪ್ರತಿನಿತ್ಯ ಒಂದೊಂದು ಸ್ಟೋರಿ ಮಾಡಿಸ್ಕೋಬೋದು ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.